ನಮಸ್ಕಾರ ಗುರು ಎಲ್ಲರಿಗೂ. ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಮಾರ್ನಿಂಗ್. ಆ್ಯಕ್ಟಿವ್ ರೆಸ್ಟ್ ಡೇ ಇವತ್ತು. ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಳಕ್ಕೆ ಬಂದೆ. ಇವತ್ತಿಗೆ ಕರೆಕ್ಟಾಗಿ 13 ದಿವಸ ಇದೆ. ಇವತ್ತು ಆ್ಯಕ್ಟಿವ್ ರೆಸ್ಟ್ ಡೇ. ಇಷ್ಟು ದಿನ ಪ್ರಾಪರ್ 2 ಟೈಮ್ಸ್ ವರ್ಕೌಟು ಮತ್ತು ಹೈ ಸ್ಟೆಪ್ಸ್ ಗೋಲ್ಸು, ಅದಾದಮೇಲೆ ಸ್ವಲ್ಪ ಲೋ ಕಾರ್ಬ್ಸು, ಅದಾದಮೇಲೆ ಸಖತ್ ಎನರ್ಜಿ ಲೆವೆಲ್ಸು ಲೋ ಇದ್ರೂ ಇಂಟೆನ್ಸಾಗಿ ಪುಷ್ ಮಾಡಬೇಕಾಗಿತ್ತು. ಅದಾದಮೇಲೆ ಮೈಂಡ್ ಸೆಟ್ಟಿಂದ ಪುಷ್ ಮಾಡಬೇಕಾಗಿತ್ತು. ಅದಾದಮೇಲೆ ಇವತ್ತು ಕ್ಲೀನಾಗಿ ಸ್ವಲ್ಪ ರೆಸ್ಟ್ ಸಿಗಿರೋದ್ರಿಂದ ವರ್ಕೌಟ್ ಮಾತ್ರ ರೆಸ್ಟು. ಅದಾದಮೇಲೆ ಏನು ಇಂಟೆನ್ಸ್ ಕಾರ್ಡಿಯೋ ಇರುತ್ತೋ, ಅದಾದಮೇಲೆ ಸ್ಟೆಪ್ಸ್ ಗೋಲ್ಸು, ಪ್ರಾಪರ್ ಡಯೆಟ್ಟು ಎಲ್ಲ ಆನ್ ಪಾಯಿಂಟ್ ಇರುತ್ತೆ. ಇನ್ನು ಹಾರ್ಡಾಗಿ ನೆಕ್ಸ್ಟ್ ವೀಕ್ ಒಂದು ಸಿಗುತ್ತೆ, ಮಂಡೇ ಟು ಸ್ಯಾಟರ್ಡೆ ಪ್ರಾಪರ್ ಇನ್ನೊಂದು ವೀಕು ಸಿಗುತ್ತೆ. ಅದಾದಮೇಲೆ ಇನ್ನೊಂದು ವೀಕ್ ಬಂದ್ಬಿಟ್ಟು ಪೀಕ್ ವೀಕ್ ಇರುತ್ತೆ, ಝೀರೋ ಕಾರ್ಬ್ಸು. ಅದಾದಮೇಲೆ ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಲೋ ಕಾರ್ಬ್ಸ್ ಇರುತ್ತೆ. ಎಷ್ಟೇ ಇದಾದರೂ ಎನರ್ಜಿ ಲೆವೆಲ್ ಲೋ ಇದ್ದರೂ ಏನೇ ಇದ್ದರೂ ಮೈಂಡ್ ಸೆಟ್ಟಿಂದ ಪ್ರಾಪರಾಗಿ ಪುಷ್ ಮಾಡಬೇಕು. ಇಷ್ಟು ದಿನ ಏನು ಎಫರ್ಟ್ಸ್ ಹಾಕಿದ್ದೀರೋ ಇದೆಲ್ಲ ಈ ಸರ್ಟೆನ್ ಡೇಸಲ್ಲಿ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕಿ ಕ್ಲೀನಾಗಿ ಪುಷ್ ಮಾಡಬೇಕು ಅಷ್ಟೇ. ಬಾಡಿ ಬಿಲ್ಡಿಂಗ್ ಅನ್ನೋದೇ ಒಂದು ಮೈಂಡ್ ಸೆಟ್ ಗೇಮು. ಅದನ್ನು ಅರ್ಥ ಮಾಡಿಕೊಂಡು ಪುಷ್ ಮಾಡಬೇಕು. ಅದಾದಮೇಲೆ ನಮಗೇನು ಸಿಗಬೇಕೋ ಅದು ನಮ್ಮ ಸ್ಟೇಜ್ ಮೇಲೆ ಸಿಗ್ತೈತೆ. ಅದಾದಮೇಲೆ ನಾವೇನು ಈಗ ಇಂಟೆನ್ಸಾಗಿ ಪುಷ್ ಮಾಡೋವಾಗ ಎಲ್ಲ ಥರ ಥಾಟ್ಸ್ ಬರ್ತೈತೋ, ಎಲ್ಲ ಥರ ಕ್ರೇವಿಂಗ್ಸ್ ಬರ್ತೈತೋ, ಅದೆಲ್ಲ ಶೋ ಆದಮೇಲೆ ಸಿಗ್ತೈತೆ. ಅದನ್ನು ಅರ್ಥ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಇದೆಲ್ಲ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ತೈತೆ. ಅದಾದಮೇಲೆ ಆ ಥಾಟ್ಸ್ ಎಲ್ಲ ಬಂದ್ರೂ ಅದನ್ನಲ್ಲೇ ಕ್ಲಿಯರ್ ಮಾಡ್ಕೊಳೋ ಅಷ್ಟು ಇದಿರ್ತೈತೆ. ಯಾವಾಗ ನಾವು ಹೊಸದಾಗಿ ಕಟ್ ಮಾಡ್ತೀವೋ, ಅದಾದಮೇಲೆ ಶ್ರೆಡೆಡ್ ಫೇಸಿಗೆ ಬರ್ತೀವೋ, ಪ್ರೆಪ್ ಮಾಡ್ತೀವೋ, ಬೇಗ ಗಿವ್ ಅಪ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು. ಅದಾದಮೇಲೆ ಏನೇ ಇದ್ದರೂ ಒಂದು ಸ್ಟಾರ್ಟ್ ಅಂತಿದ್ರೆ ಒಂದು ಎಂಡ್ ಅಂತ ಇದ್ದೇ ಇರ್ತೈತೆ. ಆ ಎಂಡ್ಗೋಲ್ಗೋಸ್ಕರ ವರ್ಕ್ ಮಾಡಬೇಕು. ಸಖತ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಹೋಗ್ತಾ ಸ್ವಲ್ಪ ಆರಾಮಾಗಿರ್ತೈತೆ. ಇನ್ನು ಸ್ವಲ್ಪ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಪುಷ್ ಮಾಡಿದ್ರೆ ನಮಗೇನು ಸಿಗಬೇಕು ಎಂಡ್ ಗೋಲ್ ಸಿಗ್ತೈತೆ. ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಇರಬೇಕು ಅಷ್ಟೇ. ನಾಳೆ ಬಂದುಬಿಟ್ಟು ಪುಷ್ ವಾಕೌಟ್ ಇರ್ತೈತೆ ನಂದು. ಪುಷ್ ವಾಕೌಟ್ ಅಂದರೆ ಮಾರ್ನಿಂಗ್ ಬಂದುಬಿಟ್ಟು ಚೆಸ್ಟು ಮತ್ತು ಈವ್ನಿಂಗ್ ಶೋಲ್ಡರ್ ಇರುತ್ತೆ. ಅದಾದಮೇಲೆ ಇಂಟೆನ್ಸ್ ಕಾರ್ಡಿಯೋ ಇರ್ತೈತೆ. ಅದಾದಮೇಲೆ ಸ್ಟೆಪ್ಸ್ ಗೋಲ್ಸು. ಅದಾದಮೇಲೆ ನೆಕ್ಸ್ಟ್ ವೀಕ್ ಮಾತ್ರ ಎಷ್ಟು ಇರೋ ಫ್ಯಾಟ್ನ ಎಷ್ಟಾಗುತ್ತೋ ಅಷ್ಟು ರೆಡ್ಯೂಸ್ ಮಾಡಬೇಕು, ಲೋ ಕಾರ್ಬ್ಸು. ಅದಾದಮೇಲೆ ಪೀಕ್ ವೀಕ್ ಎಂಟರ್ ಆದಮೇಲೆ ಇರೋಷ್ಟು ಫ್ಯಾಟು ರೆಡ್ಯೂಸ್ ಆಗ್ತೈತೆ. ಯಾಕಂದರೆ ಝೀರೋ ಕಾರ್ಬ್ಸಲ್ಲಿ ಇರ್ತೀವಿ. ಅದಾದಮೇಲೆ ಹೈ ಇಂಟೆನ್ಸ್ ಕಾರ್ಡಿಯೋ ಇರ್ತೈತೆ. ಅದಾದಮೇಲೆ ವರ್ಕೌಟ್ ಇರ್ತೈತೆ. ಅದೇನಾಗಬೇಕೋ ಅದು ಮಾಡಿದ್ರೆ ಅದೇನಾಗಬೇಕೋ ಬಾಡಿಯಲ್ಲಿ ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ನನ್ನ ಎಂಡ್ ಗೋಲ್ ಏನು, ಒಂದೊಳ್ಳೆ ಸ್ಟೆಡೆಡ್ ಕಂಡೀಷ್ನಿಂಗು ಅಚೀವ್ ಮಾಡಿ, ಒಂದೊಳ್ಳೆ ಪ್ರೋ ಕಾರ್ಡ್ ಲೆವೆಲ್ ಕಂಡೀಷ್ನಿಂಗ್ ಅಚೀವ್ ಮಾಡಿ ನಾನು ಪ್ರೋ ಕಾರ್ಡ್ ಮಾಡಬೇಕು ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ. ಅದಕ್ಕೆ ಏನು ವರ್ಕ್ ಮಾಡಬೇಕು ಅದು ನಾನು ಅಂದ್ಕೊಂಡಂಗೆ ಆಗಿಲ್ಲ ಅಂದರೂ ನಾನು ಬಿಡೋಲ್ಲ. ಅದು ಸಿಚುವೇಶನ್ ಯಾವ ಥರ ಇದ್ರೂ ನಾನು ಏನು ಮಾಡಬೇಕೋ ಅದು ನಾನು ಕ್ಲೀನಾಗಿ ಪುಷ್ ಮಾಡ್ತಿದ್ದೀನಿ. ನಾನು ಎಂಡ್ ಗೋಲ್ ಅಚೀವ್ ಮಾಡ್ಕೊತೀನಿ. ನನ್ನ ಕೈಯಲ್ಲಿ ಏನಾಗುತ್ತೆ 200% ನಾನು ಮಾಡ್ತೀನಿ. ನಾನು ಪ್ರೋ ಕಾರ್ಡ್ ಮಾಡಬೇಕು. ನಾನು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ನಾನು ಕಾಂಪೀಟ್ ಮಾಡೋದೇ ಗೆಲ್ಲಬೇಕು ಅಂತಲೇ ಮಾಡೋದು. ನಾನು ಯಾವತ್ತೂ ಅಷ್ಟೇ ನಾನು ಸ್ಟಾರ್ಟಿಂಗ್ ಡೇಸಿಂದನೂ ನಾನು ಕಾಂಪಿಟೇಟಿವ್ ಮೈಂಡ್ಸೆಟ್ಟಿಂದ ನಾನು ಟ್ರೈನ್ ಮಾಡ್ತಿದ್ದು. ಇವಾಗೂ ನಾನು ಅದೇ ಥರನೇ ಟ್ರೈನ್ ಮಾಡೋದು. ನಾನು ಕಾಂಪೀಟ್ ಮಾಡೋದೇ ವಿನ್ ಆಗೋದಕ್ಕೋಸ್ಕರ ಅಷ್ಟೇ. ಇವತ್ತಿಗೆ ಇನ್ನು 13 ದಿವಸ ಇದೆ ಹಾರ್ಡಾಗಿ. ನೆಕ್ಸ್ಟ್ ವೀಕ್ ಒಂದು ಸಿಗುತ್ತೆ, ಎಷ್ಟಾಗುತ್ತೋ ಅಷ್ಟು ಫ್ಯಾಟ್ ರೆಡ್ಯೂಸ್ ಮಾಡೋಕ್ಕೆ. ಅದಾದಮೇಲೆ ಪೀಕ್ ವೀಕಲ್ಲಿ ಇರೋಷ್ಟು ಫ್ಯಾಟು ಕ್ಲೀನಾಗಿ ರೆಡ್ಯೂಸ್ ಆಗಿ ಸ್ಟೆಡೆಡ್ ಕಂಡೀಷ್ನಿಂಗ್ನ ಅಂದ್ಕೊಂಡಿದ್ದು ಸ್ಟೇಜ್ ಕಂಡೀಷ್ನಿಂಗ್ನ ಅಚೀವ್ ಮಾಡ್ತೀನಿ. ನನ್ನ ಗೋಲ್ ಏನಿರುತ್ತೋ ಆ ಗೋಲ್ ನಾನು ಅಚೀವ್ ಮಾಡ್ಕೊತೀನಿ ಅಷ್ಟೇ. ಇವತ್ತಿಗೆ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ ನಿಮಗೆ.